ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಹೇಳ್ತಾ, ವಿಷಯ ಗಣಿತ. ಈ ಒಂದು ಗಣಿತದ ವಿಷಯದಲ್ಲಿ ಪ್ರಥಮ ಸಂಕಲನಾತ್ಮಕ ಬರುವಂತ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರ್ಗ 4ನೇ ತರಗತಿ ವಿಷಯ ಗಣಿತ. ಮೊದಲನೇದಾಗಿ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಒಂದು ಆಕೃತಿಯ ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ಡ್ಯಾಶ್ ಎಂದು ಕರೆಯುತ್ತಾರೆ. ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದರೆ ಬರುವ ಗುಣಲಬ್ಧ ಡ್ಯಾಶ್ ಆಗಿರುತ್ತದೆ. 4378ರಲ್ಲಿ 3ರ ಮುಖಬೆಲೆ ಎಷ್ಟು? 4ನೇ 2, ಇದರಲ್ಲಿ 2 ಅನ್ನು ಸೂಚಿಸುತ್ತದೆ. ಹೊಂದಿಸಿ ಬರೀರಿ. ಹೊಂದಿಸಿ ಅಂದ್ರೆ ಇಲ್ಲಿ ಕೊಟ್ಟಂತ ಹೊಂದಿಸಿಗಳನ್ನ ಯಾವ್ದು ಇದಕ್ಕೆ ಯಾವ್ದು ಕರೆಕ್ಟ್ ಉತ್ತರ ಆಯ್ತಲ್ಲ ಅದನ್ನ ಈ ಬಾಕ್ಸ್ ಅಲ್ಲಿ ನೀವು ಬರೀಬೇಕು. 2ನೇದು ಹಾಗೆ, 3, 4 ಹಾಗೆ. ಇನ್ನ ಪ್ರಶ್ನೆ 3, ಬಿಡಿಸಿ ಬರೆಯಿರಿ. ಈ ಕೊಟ್ಟಂತ ಸಂಖ್ಯೆಯನ್ನ ಬಿಡಿಸಿ ಬರೀಬೇಕು. ಇನ್ನ ಇಲ್ಲೂ ಕೂಡ ಕೂಡಿಸು, ಈ ಲೆಕ್ಕವನ್ನ ಕೂಡಿಸು. ಇನ್ನು 17ಅನ್ನು 23ರಿಂದ ಕಳೆ. ಈ ತರ ಅವರೇ ಹೇಳಿದ್ದಾರೆ, ಆ ತರ ನೀವು ಕೂಡ ಮಾಡಬೇಕು. ಇಲ್ಲೂ ಕೂಡ ಹಾಗೆ. ಇಲ್ಲೂ ಕೂಡ ಅವರು 3976ರ ಮುಂದಿನ 2 ಸಂಖ್ಯೆಗಳನ್ನು ಬರಿಬೇಕು. 10ನೇ 1ಅನ್ನು ದಶಮಾಂಶ ರೂಪದಲ್ಲಿ ಬರಿಬೇಕು. ನೀವು ಕೂಡ ಬರಿಬೇಕು. ಇನ್ನ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ. ಈ ಆಕೃತಿಯ ಸುತ್ತಳತೆ ಕಂಡು ಹಿಡಿಯಿರಿ. ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಬೇಕು. ವಿಸ್ತರಿಸಿ ಬರಿ ಅಂದ್ರೆ ಇವನು 2 ಸಂಖ್ಯೆಗೆ ವಿಸ್ತರಿಸಿ ಬರಿಬೇಕು. ಪದಗಳಲ್ಲಿ ಬರಿ ಅಂದ್ರೆ ಇವು 2 ಕೂಡ ಕನ್ನಡ ಅಕ್ಷರಗಳಲ್ಲಿ ಪದಗಳಲ್ಲಿ ಬರಿಬೇಕು. ಇನ್ನ ಸರ್ಕಸ್ ಕಂಪನಿ ಒಂದು ದಿನದ ಮೊದಲ ಪ್ರದರ್ಶನದಲ್ಲಿ ರೂಪಾಯಿ 6375, ಎರಡನೇ ಪ್ರದರ್ಶನದಲ್ಲಿ ರೂಪಾಯಿ 2895 ಗಳಿಸಿತು. ಕಂಪನಿಗೆ ಆದ ದಿನದ ಒಟ್ಟು ಸಂಪಾದನೆ ಎಷ್ಟು? ನೀವು ಕೂಡ ಲೆಕ್ಕ ಮಾಡಬೇಕು. ವ್ಯವಕಲನ ಮಾಡಿ ಇದನ್ನು ಕಳಿಬೇಕು. ಇನ್ನು ಇದನ್ನು ಗುಣಿಸಬೇಕು. ಇಲ್ಲಿ ಕೊಟ್ಟಂತ ಭಾಗಿಸಿ ಭಾಗಲಬ್ಧ ಮತ್ತು ಶೇಷ ಕಂಡು ಹಿಡಿಬೇಕು. ಇನ್ನ ದೈನಂದಿನ ಜೀವನದಲ್ಲಿ ಕಾಣಿಸಿಗುವ ವೃತ್ತಾಕಾರವನ್ನು ಹೋಲುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡು. ಶುಭ 16 ಹೂಗುಚ್ಚಗಳನ್ನು ಕೊಂಡಳು. ಪ್ರತಿ ಹೂಗುಚ್ಚದಲ್ಲಿ 9 ಹೂಗಳಿದ್ದರೆ ಅದರಲ್ಲಿರುವ ಒಟ್ಟು ಹೂಗಳ ಸಂಖ್ಯೆ ಎಷ್ಟು? ಈ ಭಿನ್ನರಾಶಿಗಳಿಗೆ 2 ಸಮಾನ ಭಿನ್ನರಾಶಿಗಳನ್ನು ಬರೆ. ಇನ್ನು 540 ಪುಸ್ತಕಗಳನ್ನು 4 ಕಪಾಟಗಳಲ್ಲಿ ಜೋಡಿಸಲಾಗಿದೆ. ಈ ರೀತಿ 32ರ ಕಪಾಟಗಳು ಎಷ್ಟು ಪುಸ್ತಕದಲ್ಲಿ ಜೋಡಿಸಬೇಕು? ಇಲ್ಲಿ ಸಂಪೂರ್ಣವಾಗಿ ಲೆಕ್ಕ ಮಾಡಕ್ಕೆ ಜಾಗ ಬಿಟ್ಟಿದ್ದೀವಿ. ಕೈವಾರ ಮತ್ತು ಅಳತೆ ಪಟ್ಟಿ ಸಹಾಯದಿಂದ 5 ಸೆಂಟಿಮೀಟರ್ ವೃತ್ತ ರಚಿಸಿ. ವೃತ್ತ ಕೇಂದ್ರ, ತ್ರಿಜ್ಯ ಮತ್ತು ವ್ಯಾಸ ಗುರುತಿಸಿ. ಇಲ್ಲಿ ನೀವು ಈ ಚಿತ್ರನ ಇಲ್ಲಿ ಬರಿಬೇಕು. ನಿಮಗೂ ಕೂಡ ಇವತ್ತಿನ ಈ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಗಣಿತ ವಿಷಯ ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.